ಹಲೋ ಮಕ್ಕಳೇ, ಶುಭೋದಯ. ರಜಾ ಮುಗಿಸಿ ಎಲ್ಲರೂ ಸಂತೋಷವಾಗಿ ಶಾಲೆಗೆ ಬಂದಿದ್ದೀರಾ. ನಾನು ರಾಜು ರಜದಲ್ಲಿ ಒಂದು ಜಾತ್ರೆಗೆ ಹೋಗಿದ್ವಿ. ಅಲ್ಲಿ ಅವನು ಬಣ್ಣ ಬಣ್ಣದ ಬಲೂನ್ ನೋಡಿ ನನಗೂ ಬೇಕು ಅಂತ ಆಸೆಪಟ್ಟ. ಸರಿ, ತೆಗೆಸ್ಕೊಟ್ಟೆ. ಅದನ್ನು ತಗೊಂಡು ಸಂತೋಷವಾಗಿ ಆಟ ಆಡ್ತಾ ಇದ್ದ. ಸರಿ, ಜಾತ್ರೆ ಮುಗಿಸಿ ಮನೆಗೆ ಬಂದ್ವಿ. ಮನೆಯಲ್ಲೂ ರಾತ್ರಿವರೆಗೂ ಚೆನ್ನಾಗಿ ಆಟ ಆಡ್ದ. ತುಂಬ ಸಂತೋಷವಾಗಿದ್ದ. ಮಾರನೇ ದಿವಸ ಅವನ ಫ್ರೆಂಡ್ಸ್ ಎಲ್ಲ, ಸ್ನೇಹಿತರೆಲ್ಲರೂ ಅವನ ಜೊತೆ ಆಟ ಆಡೋಕ್ಕೆ ಬಂದರು. ಸರಿ, ಬಲೂನ್ ಇಟ್ಕೊಂಡು ಆಟ ಆಡ್ತಾ ಇದ್ದ. ಹಾಗೇನಾಗೋಯ್ತು ಗೊತ್ತಾ, ಡಮಾರ್ ಅಂತ ಒಡೆದೋಯ್ತು. ಅವನಿಗೆ ತುಂಬ ಬೇಜಾರಾಗೋಯ್ತು. ಯಾಕಪ್ಪ ಅಂದರೆ ಆ ಬೇರೆ ಸ್ನೇಹಿತರ ಹತ್ರ ಎಲ್ಲ ಆ ಬಲೂನು ಇರಲಿಲ್ಲ, ಇವನ ಹತ್ರ ಮಾತ್ರ ಇತ್ತಲ್ವಾ. ಅದಕ್ಕೆ ನನ್ನ ಹತ್ರ ಇದೆ ಅಂತ ಜಂಪಾಗಿ ಆಟ ಆಡ್ತಾ ಇದ್ದ. ಅದು ಯಾವಾಗ ಒಂದ್ಸತಿ ಒಡೆದೋಯ್ತೋ ಅವನಿಗೆ ತುಂಬ ದುಃಖ ಆಗೋಯ್ತು. ಅಳಕ್ಕೆ ಶುರು ಮಾಡಿಬಿಟ್ಟ. ಆವಾಗ ಅವ್ರ ಅಜ್ಜಿ ಕೂರಿಸ್ಕೊಂಡು ಹೇಳಿದ್ರು, ಹೌದಪ್ಪ, ನೀನು ತಗೊಂಡಾಗ ಸಂತೋಷವಾಗಿದ್ದೆ, ಅದು ಹೋದಾಗ ಅಂದರೆ ಅದನ್ನು ಕಳ್ಕೊಂಡಾಗ ನಿನಗೆ ನೋವಾಯಿತು. ಆದರೆ ಏನು ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಸುಖ ಸಂತೋಷ ನೋವು ಎಲ್ಲ ಇರುತ್ತೆ. ಎಲ್ಲನೂ ಒಂದು ಅನುಭವ, ಯೋಚನೆ ಮಾಡಬೇಡ, ಮತ್ತಿನ್ನೊಂದು ತೆಗೆಸ್ಕೊಡೋಣ, ಅಳಬೇಡ ಅಂತ ಸಮಾಧಾನ ಮಾಡಿದ್ರು. ಇಲ್ಲಿ ಇದೇ ತರಹ ಕಥೆನೇ ನಿಮಗೆ ಒಂದು ಜಿ ಪಿ ರಾಜರತ್ನಂ ಅಂತ ಒಬ್ಬರು ದೊಡ್ಡ ಕವಿ, ಅವರು ತುತ್ತೂರಿ ಮತ್ತು ರತ್ನದ ಪದಗಳು ಅಂತ ಎಲ್ಲ ಬೇಕಾದಷ್ಟು ಕವನಗಳನ್ನು ಬರೆದಿದ್ದಾರೆ. ಆದರೆ ತುತ್ತೂರಿ ಮತ್ತು ರತ್ನದ ಪದಗಳು ಅನ್ನೋದು ತುಂಬ ಮೆಚ್ಚುಗೆಗೆ ಪಾತ್ರವಾಗಿದೆ. ಹಾಗಾದರೆ ತುತ್ತೂರಿ ಪದ್ಯದಲ್ಲಿ ಏನಿದೆ? ಎಲ್ಲ ಮಕ್ಕಳು ಅಷ್ಟು ಇಷ್ಟಪಡುವಂಥ ಕತೆ ಏನಪ್ಪ ಇದೆ ಅಂತ ಈಗ ನಾನು ನಿಮಗೆ ಹೇಳ್ತೀನಿ. ಬಣ್ಣದ ತಗಡಿನ ತುತ್ತೂರಿನ ಕಸ್ತೂರಿ ಅನ್ನೋನು ಒಂದು ಕಾಸೆಗೆ ಕೊಂಡ್ಕೊಂಡ. ಅದರಲ್ಲಿ ಸರಿಗಮ ಪದನಿಸ ಸಾನಿದಪ ಮಗರಿಸ ಅಂತ ಊದ್ತಾ ಹೋದ. ತುತ್ತೂರಿ ಇದೆ, ಬೇರೆ ಯಾರ ಹತ್ರನೂ ಇಲ್ಲ ಅಂದ್ಬಿಟ್ಟು ಕಸ್ತೂರಿ ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ದ. ಯಾವ ಥರ ನಡ್ಕೊಂಡು ಹೋಗ್ತಿದ್ದ? ಜಂಬತ್ ಕೋಳಿ ಥರ ನಡ್ಕೊಂಡು ಹೋಗ್ತಿದ್ದ. ತುತ್ತೂರಿ ಊದ್ತಾ ಕೊಳದ ಬಳಿ ಹೋದ. ಅದು ಸಂಜೆ ಬೇರೆ ಆಗಿತ್ತು. ತುತ್ತೂರಿ ನೀರಿಗೆ ಜಾರಿ ಬಿದ್ದೋಯ್ತು. ಅಯ್ಯಯ್ಯೋ, ನೀರಿಗೆ ಜಾರಿ ಬಿದ್ದೋಯ್ತಲ್ಲಪ್ಪ, ಏನು ಮಾಡೋದು ಅಂತ ತುಂಬ ದುಃಖ ಆಗೋಯ್ತು. ಸರಿ, ಅದನ್ನು ಹೆಂಗೋ ಮಾಡಿ ತಗೊಂಡ. ಊದಕ್ಕೆ ಹೋಗ್ತಾನೆ, ಸರಿಯಾಗಿ ಊದ್ತಾನೆ ಇಲ್ಲ. ಸರಿಗಮ ಅಂತ ಊದಕ್ಕೆ ಹೋಗ್ತಾನೆ, ಗಗ್ಗ ಗಗ್ಗ ಅಂತ ಶಬ್ದ ಮಾಡುತ್ತೆ. ಅದ್ರ ಮೇಲೆ ಹಾಕಿದ್ದ ಬಣ್ಣ ಎಲ್ಲ ನೀರಲ್ಲಿ ಹೊಟ್ಟೋಯ್ತು. ಬಣ್ಣದ ತುತ್ತೂರಿ ಏನಾಯ್ತು, ಎಲ್ಲ ಹಾಳಾಗಿ ಕಲರ್ಲೆಸ್ ಆಗೋಯ್ತು. ಬಣ್ಣದ ತುತ್ತೂರಿನೂ ಹಾಳಾಗೋಯ್ತು. ಜಂಬದ ಕೋಳಿಗೆ ಗೋಳಾಯ್ತು. ಅಳ್ತಾ ಮನೆಗೆ ಹೋದ. ಪಾಪ ಅಲ್ವಾ? ಅದಕ್ಕೆ ನಾವು ಜಂಬ ಪಡಬಾರ್ದು, ಇರೋದ್ರಲ್ಲಿ ನಾವು ಸಂತೋಷವಾಗಿರಬೇಕು ಅಂತ ಅಲ್ವಾ ಮಕ್ಕಳೇ?